5 ಮೊಟ್ಟೆ ಬೇಯಿಸಿ 1 ಗ್ಲಾಸ್ ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು 2-3 ಸಲ 20 ನಿಮಿಷ ನೆನೆಯಲು ಇಡಬೇಕು. ಈಗ ಮೊಟ್ಟೆ ಪುಲಾವನ್ನು ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾದ ಸುಲಭವಾಗಿ ಮಾಡುವ ಮೊಟ್ಟೆ ಪುಲಾವ್, ಎಗ್ ಪುಲಾವ್ ಹೇಗೆ ಮಾಡೋದಂತ ನೋಡೋಣ. ಈಗ ಅಕ್ಕಿ ಕೂಡ ತೊಳೆದಾಗಿದೆ. 20 ನಿಮಿಷ ನೆನೆಯಲು ಇಡುತ್ತೇನೆ. 1 ಈರುಳ್ಳಿ, ಬೆಳ್ಳುಳ್ಳಿ 3 ಎಸಳು, 2 ಟೊಮೆಟೊ ಮತ್ತು 4-5 ಹಸಿಮೆಣಸು. ಮೊಟ್ಟೆ ಬೇಯಿಸ್ಕೊಂಡಾಗಿದೆ. ಈಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈಗ ಫ್ರೈ ಆಗಿದೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಕುಕ್ ಆಗಿದೆ. ಈಗ ಟೊಮೆಟೊಯನ್ನು ಕತ್ತರಿಸಿ ಸೇರಿಸಬೇಕು. ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗೆ ಆಗುವವರೆಗೆ ಫ್ರೈ ಮಾಡಬೇಕು. ಈ ಪುಲಾವ್ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ, ಸ್ಪೈಸಿಯಾಗಿ ಚೆನ್ನಾಗಿರ್ತದೆ. ಈಗ ಸ್ವಲ್ಪ ಹೊತ್ತು ಮುಚ್ಚಿ ಚೆನ್ನಾಗಿ ಬೇಯಿಸ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹೆಚ್ಚಿ ಹಾಕ್ತಿದ್ದೇನೆ. ಸ್ವಲ್ಪ 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ 10-12 ಎಲೆಗಳು ಪುದೀನ ಹೆಚ್ಚಿ ಸೇರಿಸಿದ್ದೇನೆ. ಅದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತದೆ. ನೋಡಿ, ಈಗ ಆಗಿದೆ. ಸ್ವಲ್ಪ ರುಚಿಗೆ ಉಪ್ಪು ಸೇರಿಸಿದ್ದೀನಿ. ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ ಕಂಪ್ಲೀಟ್ ಬೆಂದಿದೆ ಚೆನ್ನಾಗಿ. ಈ ಥರ ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಮಸಾಲೆ ಸೇರಿಸೋಣ. ಅರಿಶಿನ ಪುಡಿ ಅರ್ಧ ಚಮಚ, 1 ಚಮಚ ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಅರ್ಧ ಚಮಚ, ಬಿರಿಯಾನಿ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಮಸಾಲೆ ಬೇಕಾದರೆ ಜಾಸ್ತಿ ಕಮ್ಮಿ ಮಾಡಿ ಹಾಕ್ಬೋದು. 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಮೊಸರು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ನೀರು ಹಾಕಿ ಮಸಾಲೆ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಮಿಕ್ಸ್ ಆಗಲಿ. ಆಹಾ, ಎಂಥ ಘಮ ಘಮ. ಬಿರಿಯಾನಿ ಮಸಾಲ ತುಂಬ ಚೆನ್ನಾಗಿದೆ. ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಬೇಕು. ಈಗ ಮೊಟ್ಟೆ ಕೂಡ ಸುಲಿದುಕೊಂಡಾಗಿದೆ, ಸಿಪ್ಪೆ ತೆಗೆದಾಗಿದೆ. ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಈಗ ಬೆಂದಾಗಿದೆ. ಸ್ವಲ್ಪ ಮತ್ತೆ ನೀರು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇನ್ನು ಸ್ವಲ್ಪ ಬೇಯಿಸಬೇಕು. ಈಗ ಮೊಟ್ಟೆಗಳನ್ನು ಫೋರ್ಕಿನಿಂದ ಹೀಗೆ ಚುಚ್ಚಿ ಸೇರಿಸಬೇಕು. ಹಾಗೆ ಮಾಡಿದರೆ ಮಸಾಲೆ ಚೆನ್ನಾಗಿ ಮೊಟ್ಟೆಗಳಲ್ಲಿ ಹೀರ್ಕೊಳ್ತದೆ, ಮೊಟ್ಟೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನೋಡಿ, ಹೀಗೆ ಎಲ್ಲ ಚೆನ್ನಾಗಿ ಚುಚ್ಚಿ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ.
ಬಣ್ಣ ಇನ್ನೂ ಏನೂ ಇಲ್ಲ. ಸ್ವಲ್ಪ ಹೀಗೆ ಒಂದು 3-4 ನಿಮಿಷ ಚೆನ್ನಾಗಿ ಹೀಗೆ ಇದರಲ್ಲಿ ಫ್ರೈ ಮಾಡಬೇಕು, ಕುದಿಸ್ಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ 3-4 ನಿಮಿಷ ಚೆನ್ನಾಗಿ ಬೇಯಿಸಬೇಕು. 3-4 ನಿಮಿಷಗಳು ಆಗಿವೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು 2 ಗ್ಲಾಸ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಒಂದ್ಸಲ ಚೆನ್ನಾಗಿ ಕರಡಬೇಕು ಮತ್ತು ಕುದಿ ತರಿಸ್ಬೇಕು. ಕುದೀತಾ ಇದೆ. ಈಗ ತೊಳೆದಿಟ್ಟ ಅಕ್ಕಿಯನ್ನು ನೀರನ್ನು ಎಸ್ಕೊಂಡು ಸೇರಿಸ್ಬೇಕು. ಅಕ್ಕಿ ಕೂಡ ಚೆನ್ನಾಗಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ರುಚಿಗೆ ಈಗಲೇ ಉಪ್ಪನ್ನು ಸೇರಿಸಬೇಕು. ಈಗಲೇ ಉಪ್ಪು ಸೇರಿಸಿದ್ರೆ ಸರಿಯಾಗಿರುತ್ತೆ. ನಾನು ರುಚಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಸುಮಾರು 1ರಿಂದ 1.5 ಟೀ ಚಮಚದಷ್ಟು ಉಪ್ಪು ಬೇಕಾಗುತ್ತೆ. ಈಗ ಇದನ್ನು ಮುಚ್ಚಿ 20 ನಿಮಿಷಗಳ ಕಾಲ ಬೇಯಿಸಬೇಕು ಸಣ್ಣ ಉರಿಯಲ್ಲಿ. ಈಗ 20 ನಿಮಿಷಗಳಾಗಿವೆ. ನೋಡಿ ಚೆನ್ನಾಗಿ ಪಲಾವ್ ಕೂಡ ರೆಡಿಯಾಗಿದೆ. ಮೊಟ್ಟೆ ಪಲಾವ್ ಚೆಕ್ ಮಾಡಿದೆ, ಡ್ರೈ ಆಗಿದೆ ಮಧ್ಯದಲ್ಲಿ. ಈಗ ಇದು ರೆಡಿಯಾಗಿದೆ. ಇದನ್ನು ಮುಚ್ಚಿ ಈಗ ಒಂದು 10 ನಿಮಿಷ ಹಾಗೆ ಇಡೋಣ. ಮುಚ್ಚಿ ಈಗ 10 ನಿಮಿಷಗಳಾಗಿವೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಅಂತ. ಸ್ವಲ್ಪ ಸ್ಪೈಸಿಯಾಗಿದೆ. ನೋಡಿ, ನೀವು ಕೂಡ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ಪಲಾವ್. ಥ್ಯಾಂಕ್ ಯು. Don't forget to like and subscribe.